ಸರ್, ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ಈ ನವೆಂಬರ್ ಕ್ರಾಂತಿ ಅನ್ನೋದೇನಿದೆ, ಇದು ರಾಜಣ್ಣ ಅವರು ಆರಂಭದಲ್ಲಿ ಹಾಕಿದಂತಹ ಒಂದು ಬದಲಾವಣೆಯ ಬಾಂಬ್ ಆಗಿತ್ತು. ಇದಕ್ಕೆ ಕಾರಣ CM ಸಿದ್ದರಾಮಯ್ಯನವರು ಬಣದವರು ಅಥವಾ DK ಶಿವಕುಮಾರ್ ಬಣದವರು. ಯಾಕಂದರೆ ಇವ್ರ ಕಡೆನೂ ಕೂಗು ಹೆಚ್ಚಾಗ್ತಾ ಇತ್ತು, DK CM ಆಗಲಿ ಅಂತ. ಆ ಕಡೆ ಅವ್ರ ಪರವಾಗಿ, ಸಿದ್ದರಾಮಯ್ಯ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋರು ಕೂಡ ಡೇ ಒನ್ನಿಂದ ಕಾಣಿಸಿಕೊಳ್ತಿದ್ರು. ಹಾಗಾಗಿ ಇಲ್ಲಿ ಮೇನ್ ರೀಸನ್ ಯಾರು ಅಂತ? ಮಹೇಂದ್ರ ಸರ್, ನಿಮಗೆ ಪ್ರಶ್ನೆ. ಅದೇ ರಾಜಣ್ಣ ಅವರು ಇನ್ನೊಂದು ಹೇಳಿದ್ರು, ಏನಂದ್ರೆ ಹೇಳಿ ಸರ್, ಹೇಳಿ. ಈ ನವೆಂಬರ್ ಕ್ರಾಂತಿ ಆಗುತ್ತೆ, ಇಲ್ಲ ಅಂದ್ರೆ ಸಂಪುಟ ಪುನರಚನೆಗೆ ಒಪ್ಪಿಗೆ ಕೊಟ್ರೆ ಯಾವ ಕ್ರಾಂತಿನೂ ಆಗಲ್ಲ, ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳಿ. ಹೌದು, ಇಷ್ಟೊಂದು ಗೊಂದಲ ಇರೋದಂತೂ ನಿಜ. ಆದ್ರೆ ಇದನ್ನ ಬಗೆಹರಿಸಬೇಕಾಗಿರೋದು ಹೈಕಮಾಂಡ್ ಜವಾಬ್ದಾರಿ. ಅವ್ರು ಕೂತು ಇಬ್ಬರನ್ನು ಕೂರಿಸಿ ಸತ್ಯ ಏನು ಅಂತ ಜನತೆ ಮುಂದಿಡ್ಬೇಕಾಗಿತ್ತು. ಆಗ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಗೊಂದಲಗಳಿದಾವಲ್ಲ, ಅದು ಬಗೆಹರಿತಾ ಇತ್ತು. ಎಲ್ರೂ ಒಂದ್ಸಲ ಮುಸ್ಕಿನ ಗುದ್ದಾಡೋ ತರ ಕಾಣಿಸ್ತಾ ಇದೆ, ಅದು ಇದೆಯಾ ಇಲ್ವಾ ಅಂತ. ಮತ್ತೆ ಎಲ್ರೂ ಈಗ ಬಹಳ ಗುಟ್ಟಾಗಿ ಗೌಪ್ಯವಾಗಿರೋ ಮಾತುಗಳನ್ನ ಆಡ್ತಿದ್ದಾರೆ. ಅದನ್ನೆಲ್ಲ ಡಿಕೋಡ್ ಮಾಡ್ಬೇಕು, ಆ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. DK ಅವರಂತೂ ಶ್ರಮ ವ್ಯರ್ಥ ಆಗಲ್ಲ, ಪ್ರಯತ್ನ ವ್ಯರ್ಥ ಆಗಲ್ಲ, ಭಕ್ತಿ ಇದ್ದಗಡೆ ಭಗವಂತ ಇರ್ತಾನೆ, ಇಂಥ ಮಾತುಗಳನ್ನ DK ಬಡದವರು ಆಡ್ತಿದ್ದಾರೆ. ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಸಿದ್ದರಾಮಯ್ಯನವರು ಅಂದಾಗ DK ಶಿವಕುಮಾರ್ ಅವರು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುದ್ದಾಟ ಶುರು ಆಗಿದೆ. ಆದಾಗ್ಯೂ ಹೈಕಮಾಂಡ್ ಇದಕ್ಕೆ ಎಂಟ್ರಿ ಕೊಡದೇ ಇರೋದು ಮಾತ್ರ ವಿಷಾದದ ಸಂಗತಿ. ಬಟ್ ಹೈಕಮಾಂಡೇ ಗೊಂದಲಕ್ಕೀಡಾಗಿದೆಯಾ ಅಂತ ಸರ್? ಯಾಕಂದ್ರೆ ಅವರ ಈ ನಡೆ ನೋಡ್ತಾ ಇದ್ರೆ ಕಾದು ನೋಡುವಂತಹ ಒಂದು ತಂತ್ರದ ಮೊರೆ ಹೋಗಿದ್ದಾರೆ. ಆಯ್ತಪ್ಪ, ಅದು ನಡೆದು ಬಿಡ್ಲಿ, ಬಲಾಬಲ ಯಾರ ಕಡೆ ಎಷ್ಟು ಜನ MLA ಇದಾರೋ ಅದು ಒಂದು ಸರಿ ನಡೆದು ಬಿಡ್ಲಿ ಅಂತ ಸುಮ್ಮನೆ ಕಾದು ಕೂತಿದಾರ ಅಂತ. ಅದೇ ಬಿಹಾರದ ಹಿನ್ನಡೆ ಇದೆಯಲ್ಲ ಅವ್ರಿಗೆ, ಬಿಹಾರದ ಹಿನ್ನಡೆ, ಅದರಲ್ಲೂ ಆ ನಿರೀಕ್ಷೆ ಇರಲಿ. ಅವರು ಒಂದಂಕಿಗೆ ಇಳಿದ್ಬಿಟ್ರಲ್ಲ, 6ರ ಸಂಖ್ಯೆಗೆ ಇಳಿದ್ರಲ್ಲ, ಆ ಏಟಿನಿಂದ ಹೊರಬರಕ್ಕೆ ಇನ್ನೂ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅಥವಾ ಇದು ಎಲ್ಲ ಬಿಹಾರಕ್ಕಿಂತ ಮುಂಚೆನೇ ಏನಾದ್ರು ಮಾತುಕತೆ ನಡೆದಿತ್ತ, ಬಿಹಾರ ಆದ್ಮೇಲೆ ಮಾಡ್ತೀವಿ, ಅದನ್ನೇ ಅವರು 20ರ ನಂತರ, ನವೆಂಬರ್ 20ರ ನಂತರ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಬರ್ತಿದ್ರು. ಹೈಕಮಾಂಡ್ಗೆ ಶಕ್ತಿ ಇಲ್ವಾ, ಅಥವಾ ಹೈಕಮಾಂಡ್ ಈಗ ನೀವು ಹೇಳುವಾಗ ಗೊಂದಲದಲ್ಲಿದೆಯಾ ಯಾವ ತೀರ್ಮಾನ ತಗೊಳ್ಳೋದಕ್ಕೆ? ಒಂದು ವೇಳೆ ಬದಲಾವಣೆ ಕೈ ಹಾಕಿದ್ರೆ, ಸರ್ಕಾರ ಏನಾದರೂ ಪತನ ಆದ್ರೆ, ಇರೋ 2 ರಾಜ್ಯಗಳ ಸರ್ಕಾರದಲ್ಲಿ ಕರ್ನಾಟಕವನ್ನು ಕಳ್ಕೊಂಡ್ರೆ ಏನ್ ಮಾಡ್ಬೇಕು ಅನ್ನುವ ಗೊಂದಲ ಹೈಕಮಾಂಡ್ಗೆ ಇರಬೇಕು. ಆದ್ರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ದಿಟ್ಟತನದಿಂದ ಧೈರ್ಯವಾಗಿ ತೀರ್ಮಾನ ತಗೊಳ್ಳದೇ ಇದ್ರೆ ಮತ್ತೆ ಒಂದ್ಸಲ ಸರ್ಕಾರಕ್ಕೆ ಕೆಲಸ ಮಾಡಕ್ಕಾಗಲ್ಲ, ಮತ್ತೆ ಸರ್ಕಾರಕ್ಕೆ ಯಾವತ್ತಿದ್ರೂ ಆಪತ್ತು ಅಂತ ಪರಿಸ್ಥಿತಿ ಈಗ ಎದುರಾಗಿದೆ. ನಿಜ. ಮತ್ತೆ ಬರ್ತೀನಿ ಸರ್ ನಿಮ್ಮ ಹತ್ರ. ಗೋವಿಂದರಾಜ್ ಅವರೀಗ ಕಾಂಗ್ರೆಸ್ನ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಹಾದಿ ಬೀದಿಯಲ್ಲಿ ರಂಪಾಟ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಒಂದು ಈ ಹಾಸ್ಯಾಸ್ಪದ ಅನ್ನಿಸ್ತಾ ಇರೋದು ಈ ಶಾಸಕರ ಬೆಂಬಲ ಸರ್. ಯಾರ ಕಡೆ ಹೋಗಲಿ DK ಶಿವಕುಮಾರ್ನು ಮೀಟ್ ಆಗ್ತಾರೆ, ಸಿದ್ದರಾಮಯ್ಯನವ್ರನ್ನೂ ಮೀಟ್ ಆಗ್ತಾರೆ. ಅಂದರೆ ಈಗ ಒಂದು ರೀತಿ ಅತಂತ್ರ ಪರಿಸ್ಥಿತಿಲಿದ್ದಾರೆ ಅಂತ MLAಗಳು ಈಗ ಸಪೋರ್ಟ್ ವಿಚಾರಕ್ಕೆ. ಖಂಡಿತವಾಗ್ಲೂ ಸರ್, ಇವತ್ತು ಕರ್ನಾಟಕದ ಕಾಂಗ್ರೆಸ್ ಶಾಸಕರಿಗೆ ನಾನು ಯಾರ ಗುಂಪು ಅಂತ ಗುರ್ತಿಸ್ಕೊಂಡ್ರೇ ಎಲ್ಲೋ ಒಂದು ಕಡೆ ನನಗೆ ಏಟಾಗ್ಬೋದು ಅಂತ ಹೇಳ್ಬಿಟ್ಟು ಭಾಳ ಗೊಂದಲಕ್ಕೆ ಸಿಗಾಕೊಂಡಿರ್ತಕ್ಕಂಥದ್ದು. ಏನು ಕಳೆದ 6 ತಿಂಗಳ ಹಿಂದೆನೇ ಸನ್ಮಾನ್ಯ KN ರಾಜಣ್ಣವರು ಹಾಕಿದ್ದಂಥ ಬಾಂಬು ಇವತ್ತು ಬ್ಲಾಸ್ಟ್ ಆಗಿ ಯಾರ ಮನೆಗೆ ಸೇರ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಹುಡುಕೋವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಏಕೆಂದರೆ ನಾವು ಮೊದಲಿಂದಲೇ ಹೇಳ್ತಲೇ ಬಂದು ಸರ್, ಈ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಒಂದು ಒಡಂಬಡಿಕೆ ಆಗಿದೆ ಅಂತ ಅವರು ಹೇಳಿದ್ರು, ನಾವು ಹೇಳ್ತಾ ಇದ್ವಿ. 2.5 ವರ್ಷನ ಇಲ್ಲ 30 ತಿಂಗಳ ವಿಚಾರನ ನಾವು ಹಿಂದೆಯಿಂದಲೇ ಹೇಳ್ಕೊಂಬಂದಿದ್ದು ಇವತ್ತು ಅದು ಪ್ರೂವ್ ಆಗ್ತಾ ಇದೆ. ಒಂದು ಕಡೆ ಪುನರ್ರಚನೆ ಹೇಳ್ಬಿಟ್ಟು ಎಕ್ಸ್ಪೆನ್ಷನ್ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ಅವ್ರಿಗೆ ಬೆಂಬಲಿಗರನ್ನೆಲ್ಲ ಅವ್ರು ಕರ್ಕೊಂಡೋಗಿ ಅಲ್ಲಿ ಪೆರೇಡ್ ಮಾಡೋವಂಥ ಕೆಲಸನ ಹೈಕಮಾಂಡ್ ಮುಂದೆ ಮಾಡೋವಂಥ ಕೆಲಸ ಮಾಡ್ತಾರೆ. ಇತ್ಲಾಗೆ DK ಶಿವಕುಮಾರ್ ಕೂಡ ಡೆಲ್ಲಿಗೆ ಹೋಗ್ತಾರೆ. ಇಬ್ಬರು ಸ್ಟಾರ್ಟಿಂಗ್ ಹೆಂಗೆ ಹೇಳ್ತಾ ಇದೆ ಅಂದ್ರೆ, ಇಬ್ಬರು ಕೂಡ ಜೋಡೆತ್ತು ಅಂತ ಹೇಳ್ಕೊಂಬಂದ್ರು. ಆದರೆ ಇಲ್ಲಿ ಕಂಡಿದ್ದು ನಮಗೇನಂದ್ರೆ, ಒಂದು ಎತ್ತು ಡೆಲ್ಲಿಲಿ ಇರುತ್ತೆ, ಇನ್ನೊಂದು ಎತ್ತು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕಾಣುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ನಾನು ಅಧ್ಯಕ್ಷ ಆದಮೇಲೆ ನಾನು ತಂದಿರತಕ್ಕಂಥ 100 ಪ್ರಚಂಡ ಬಹುಮತ, ನಾನು CM ಆಗಬೇಕು ಅಂತ ಹೇಳ್ಬಿಟ್ಟು ಭಾಳ ಒಂದು ಒಳಗಡೆ ಪ್ರಯತ್ನ ಮಾಡ್ಕೊಂಡು ಇವತ್ತು ಎಲ್ಲ ಒಂದು ಕಡೆ ಬರ್ತಕ್ಕಂಥ ಆಲ್ರೆಡಿ ಈಗೇನು 2 ವರ್ಷ ಕಂಪ್ಲೀಟ್ ಆಯ್ತಲ್ಲ 20ನೇ ತಾರೀಕಿಗೆ,
ನಾಳೆನೇ ನಾಡಿದ್ದೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅವಳು ಭಾಳ ಶ್ರಮಪಟ್ಟು ಇವತ್ತು ಎಲ್ಲೋ ಒಂದು ಕಡೆ ಹೋಗಿ CM ಆಗಲೇಬೇಕು, ಆ ಚೇರ್ ಇಟ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಆಟ ತೊಟ್ಟೋರ್ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅಂದರೆ ನೇರವಾಗಿ ಎಲ್ಲೂ ಮಾಧ್ಯಮಗಳ ಮುಂದೆ ಹೇಳ್ದಲೇ ಇದ್ರು, ಎಲ್ಲವೂ ಕೂಲಂಕುಷವಾಗಿ ಅವ್ರ ಶಾಸಕರ ಮೂಲಕ ಎಲ್ಲವೂ ತಿಳಿತಾ ಇದೆ ರಾಜ್ಯದ ಜನತೆಗೆ ಮತ್ತು ವಿರೋಧ ಪಕ್ಷಗಳಿಗೆ. ಆದರೆ ನೋಡಿ ಸರ್, ಒಂದು ಹೇಳಬೇಕು ಅಂದರೆ ಇಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಆಗ್ತಾ ಇರ್ತಕ್ಕಂಥ ನಡೆ ಇದೆಯಲ್ಲ, ಭಾಳ ಎಲ್ಲೋ ಒಂದು ಕಡೆ ಒಂದು ಇದಾಗಿ ಕಾಣ್ತಾ ಇದೆ. ನಾವು ನಿನ್ನೆ ಹಿಂಗೆ ನೋಡ್ತಾ ಇದ್ದೀವಿ, ಡೆಲ್ಲಿಗೆ ಇದ್ದಕ್ಕಿದ್ದಂಗೆ ಏಕಾಏಕಿ ಒಂದಷ್ಟು ಜನ MLAಗಳು ಹೈಕಮಾಂಡ್ನ ಭೇಟಿ ಆಗಕ್ಕೆ ಹೋಗ್ತಾರೆ, ಅಲ್ಲಿ ಅವರ ವರ್ಚಸ್ಸು ಮತ್ತು ಸಪೋರ್ಟ್ನ ಯಾವ ರೀತಿ ತೋರಿಸ್ಬೇಕು ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಅವರೆಲ್ಲ ಒಂದು ಗುಂಪಾಗಿ ಹೋಗಿ ಭೇಟಿ ಆಗೋಂಥದ್ದು. ಇದ್ರ ಜೊತೆಯಲ್ಲಿ DK ಶಿವಕುಮಾರ್ ಅವರು ಈ ಜೈಲಲ್ಲಿ ಇರ್ತಕ್ಕಂಥ ಇಬ್ರು ಶಾಸಕರನ್ನು ಕೂಡ ಭೇಟಿ ಮಾಡ್ತಾರೆ ಅಂತ ನಮ್ಗೆ ಭಾಳ ಆಶ್ಚರ್ಯ ಆಗ್ಬಿಡ್ತು ಅವಾಗ. ಅಂದರೆ ಅವರು ಹೋಗಿ ಜೈಲಲ್ಲಿ ಇರ್ತಕ್ಕಂಥ ಶಾಸಕರನ್ನ ಯಾವತ್ತೂ ಹೋಗಿ ಭೇಟಿ ಆಗದಿಲ್ಲ, ನೆನ್ನೆ ಹೋಗಿ ಭೇಟಿ ಆಗಿದ್ದಾರೆ ಅಂದರೆ ಒಂದು ಎಲ್ಲ ಒಂದು ಕಡೆ ಒಂದು ನವೆಂಬರ್ ಕ್ರಾಂತಿ ಆಗೋದ ಒಂದು ಮುನ್ಸೂಚನೆ, ಇದು ಒಂದು ಮೂಲ ಅಂತ ಹೇಳೋದಕ್ಕೆ ಹೇಳ್ತೀನಿ. ಯಾಕೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಪತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಪತ್ರಕ್ಕೆ ಹೋಗ್ಬಿಟ್ಟು ಎಲ್ಲ MLAಗಳನ್ನ ಕರೆದಿ ಸಹಿ ಮಾಡಿಸ್ಕೊಂತ ಇರೋದು ಅವ್ರ ಮನೇಲಿ ಕೂತ್ಕೊಂಡು, ಅದೇ ರೀತಿ ಜೈಲಿಗೂ ಹೋಗಿ ಅಲ್ಲಿ ಸಹಿ ಹಾಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲ ಒಂದ್ ಕಡೆ ಮಾಹಿತಿಗಳು ಈ ತರ ಸಿಕ್ಕುವಂತ ಕೆಲಸಗಳು ಆಗಿದೆ. ಅಂದ್ರೆ DK ಶಿವಕುಮಾರ್ ಅವ್ರ ಪರವಾಗಿ ಎಷ್ಟು ಜನ MLA ಇರಬಹುದು ಪ್ರಸ್ತುತ ನಿಮಗೆ ಸರ್? ಈಗ ಒಂದು ಕಡೆ ಇದು ನೋಡ್ತಾ ಇದ್ರೆ, ಈಗ ನಾವು ಹಂಗೆ ವರ್ಗೀಕರಣ ನೋಡಕ್ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆ ಎಲ್ಲ ಸೀನಿಯರ್ ಲೀಡರ್ಗಳಿದ್ದಾರೆ ಸರ್. ಅಂದ್ರೆ KH ಮುನಿಯಪ್ಪ ಇರ್ಬೋದು, HC ಮಾದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, HK ಪಾಟೀಲ್, ಸೊ ಈ KN ರಾಜಣ್ಣ, ಈ ತರ ಸೀನಿಯರ್ಸ್ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಜೊತೆ ಇರೋದ್ರಿಂದ DK ಶಿವಕುಮಾರ್ಗೂ ಕೂಡ ಎಲ್ಲ ಅನ್ಸಿದೆ, ನಾನು ಬಿಟ್ರೆ ಇನ್ನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಏನನ್ನ ಮಾಡಿ ಅಧಿಕಾರ ಪಡಿಲೇಬೇಕು, ಯಾಕೆಂದ್ರೆ ನಾನು ಮುಂದಿನಿಂದ ಅವಕಾಶ ಇಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗಿರೋದ್ರಿಂದ ಅವರ ಆಟವನ್ನು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಸರ್, ಇವತ್ತು 2.5 ವರ್ಷ ಆದಮೇಲೆ ಇಡೀ ಕರ್ನಾಟಕದಲ್ಲಿ ನಾವು ನೋಡಬೇಕಾಗಿದ್ದೇನು ಅಂದರೆ, ನಾವು ಇಷ್ಟು ಅಧಿಕಾರಕ್ಕೆ ಬಂದು ಈ ರಾಜ್ಯವನ್ನು ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಒಂದು ಪಟ್ಟಿ ನಿರ್ಮಾಣ ಮಾಡಿ ರಾಜ್ಯದ ಜನತೆ ಮುಂದೆ, ನಾನು ನೀರಾವರಿ ಇಲಾಖೆಯಲ್ಲಿ ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿ, ಇಷ್ಟು ಕಿಲೋಮೀಟರ್ ಕಾಲುಗಳ ಮೂಲಕ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕಾಮಗಾರಿನ ಕೃಷಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಅದೇ ಸರ್ ಒಂದು ಸ್ಕೂಲಿನ ಶಿಕ್ಷಣ ವಿಚಾರದಲ್ಲಿ ನಾನು ಇಷ್ಟೊಂದು ಒಂದು ಹಣ ಒಂದು ಫಂಡನ್ನು ಹಾಕಿ ಸ್ಕೂಲ್ನ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆ ಬೇಕಾದಂಥ ಸಾಮಗ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ನ ನಾನು ಇಷ್ಟು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಜನತೆ ಮುಂದೆ ಎಲ್ಲ ಇಲಾಖೆಗಳ ಬಗ್ಗೆ ಇವರು ಚರ್ಚೆ ಮಾಡಿ ನಾವು ಇಷ್ಟೊಂದು ಮಾಡಿದ್ದೀವಿ ಅಭಿವೃದ್ಧಿ ಕೆಲಸ ಅಂತ ಹೇಳ್ಬೇಕಾಯ್ತು ಸರ್. ಇವರು 2 ವರ್ಷದಿಂದ ಇವತ್ತು ಕೊಟ್ಟಿರತಕ್ಕಂಥ ಭಾಗ್ಯ ಏನಂದ್ರೆ ಗುಂಡಿಗಳ ಬಗ್ಗೆ. ನಿಮ್ಮ ಸರ್ಕಾರದಲ್ಲಿ ಇದ್ದಾಗೂ ಆಗಿತ್ತು, ಯಾರು ಹೇಳಿಲ್ಲ ಸರ್. ಇವತ್ತು ರಾಜ್ಯದ ಯಾವುದೇ ಮೂಲೆಗೆ ಹೋಗಿ, ಸಣ್ಣ ಹಳ್ಳಿಗೆ ಹೋದ್ರು ಕೂಡ ರಸ್ತೆಗಳು ಹಾಳಾಗ್ಬಿಟ್ಟು ಜನರಿಗೆ ಓಡಾಡಕ್ ತೊಂದರೆ ಆಗ್ತಾ ಇದೆ. ಈಗ ನೆನ್ನೆನೂ ಕೂಡ ಎಲ್ಲ ಒಂದ್ ಕಡೆ ಇದರಲ್ಲಿ ಬನ್ನಘಟ್ಟ ರಸ್ತೆಯಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ಆಗಿ ಒಬ್ಬ ಮಹಿಳೆ 46 ವರ್ಷದ ಮಹಿಳೆ ತೀರೇ ಹೋದ್ರು ಸರ್. ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಈ ರೀತಿಯ ಭಾಗ್ಯದಿಂದ ಜನರಿಗೆ 2.5 ವರ್ಷ ಆದ್ರೆ ಈ ಸರ್ಕಾರ ಯಾಕಪ್ಪ ಬಂತು ಹೇಳ್ಬಿಟ್ಟು ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರಿಗೆ ತಡ್ತಾ ಇಲ್ಲ. ಇವತ್ತು ನನಗನ್ಸುತ್ತೆ ಇನ್ನ 2-3 ದಿನದಲ್ಲಿ ಆ ಶಾಪ ತಟ್ಟಿ ಈ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಚಿಮಾರಿ ಹಾಕೋದಂತೂ ಜನನೇ ಇದಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.